ಅಲ್ಲ ನೀವು ಮುಂದೆ ಕ್ಯಾಮ್ರಾ ಹತ್ರ ನನಗೆ ಹೊಸ ತಂಡ ಇದು. ಏನು ಸಂಪಿಗೆ ಅಂತ ಇಟ್ಟಿದ್ರಲ್ಲ, ಏನು ಸಂಪಿಗೆ ಏನೋ ಟೈಟ್ ಏನಕ್ಕೆ ಇಟ್ಟಿದ್ರೆ ಅದನ್ನೇ ಸರ್. ಸಂಪಿಗೆ ಬಂದು ಯಾರು ಮೆಚ್ಚಲಾರದ ಹೂವೊಂದು ಶಿವ ಮೆಚ್ಚಿದನಂತೆ ಅಂತ ತಿಟ್ಟು ಫಸ್ಟ್. ಯಾರು ಮೆಚ್ಚಲಾರದ ಹೂವನ್ನು ವಿಷ್ಣು ಮೆಚ್ಚಿದನಂತೆ. ಅದೇ ಸಂಪಿಗೆ. ಇದು ಸಂಪಿಗೆಗಾಗಿ ಕದನ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಏನು ಹೇಳುತ್ತೀವಿ ಸಬ್ಜೆಕ್ಟಲ್ಲಿ. ಒನ್ಲೈನ್ ಏನು ಹೇಳುತ್ತಿದೆ ಆ್ಯಕ್ಚುಲಿ ಸರ್? ಈಗ ಹೆಣ್ಣು ದ್ರೋರಣೆ ನಡೀತಿದೆ ಗೊತ್ತಾ? ಇದು ಶಾಪಗ್ರಹಿಣಿ ಅಂತ ಬರುತ್ತೆ. ಈ ಸಂಪಿಗೆ ಏನಂದ್ರೆ ಎಲ್ಲೇ ಇದ್ರೂ ಅದನ್ನ ರಿಜಿಸ್ಟರ್ ಮಾಡಲ್ಲ, ಅದು ಒಳ್ಳೆ ಘಮ ಕೊಡುತ್ತೆ, ಯಾರು ರಿಜಿಸ್ಟರ್ ಮಾಡಲ್ಲ. ಅದೊಂದು ಹೂವು ಅಂತ ಒಂದು ಎಲ್ಲೂ ತಂದು ಮಾರೋದಿಲ್ಲ, ರೇರ್ ಅದನ್ನು. ಅದಕ್ಕೆ ಯಾರು ಬಳಸ್ತಾರೆ, ಫೇಮಸ್ ಅದು ಇಷ್ಟ. ಆದ್ರೆ ಅದಕ್ಕೆ ಯಾರು ಇನ್ನ ಅದಕ್ಕೆ ಒಂದು ರೇರ್ ಸಿಗಲ್ಲ, ಅದು ಎಲ್ಲೂ ಸಿಗೋದಿಲ್ಲ. ಅದನ್ನ ಸಿಗೋದಿಲ್ಲ ಅಲ್ಲ, ನಾನೇ ಡೈಲಿ ತಗೊಂಡು ಹೋಗ್ತೀನಿ ಸ್ವಲ್ಪ ಕಮ್ಮಿ ಸಿಗುತ್ತೆ. ಇದು ಸಂಪಿಗೆ ಕಾಲದಲ್ಲಿ ಎಲ್ಲಾ ಮರದಲ್ಲೂ ಇಲ್ಲೇ ಎಷ್ಟೊಂದು ವಿಜಯನಗರದಲ್ಲೇ ಹುಡುಕಿದ್ರೆ ನಿಮ್ಗೊಂದು 50 ಮರ ಸಿಗುತ್ತೆ. 50 ಮರದಲ್ಲೂ ಇವಾಗ ಸಂಪಿಗೆ ಕಾಲ ಆಗಿದ್ರೆ ಸಂಪಿಗೆ ಹೂ ಬಿಟ್ಟಿರುತ್ತೆ. ನೆನ್ನೆ ತಾರೆ ನಮ್ಮ ಮನೆಗೆ ತಗೊಂಡೋಗಿದ್ದೀನಿ ನಾನು. ದೇವಿಗೆ ಬಹಳ ಮುಖ್ಯವಾದ ಹೂವು ಅದು. ಗೊತ್ತು ಸರ್. ಒಂದು ನಿಮಿಷ, ಇದು ಆಕ್ಚುಲಿ ಏನಂದ್ರೆ ಈ ಸಬ್ಜೆಕ್ಟ್ ಏನ್ ಹೇಳಕೊಂಡಿದ್ವಿ ಅಂದ್ರೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೀವು ಜೊತೆಗೆ ನಿಮ್ ಸಿನಿಮಾ ಸ್ಟಾರ್ಟ್ ಆಗಿದ್ರ ಬಗ್ಗೆ ಹೇಗಾಯ್ತು ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಆಮೇಲೆ ನಾವು ಕ್ವಶನ್ ಕೇಳ್ತೀವಿ, ಎದುರುಕೋಬೇಡಿ, ಆರಾಮಾಗಿ. ನಮ್ಮ ಟೀಮ್ ಇವಾಗ ಮೇಡಮ್ ಒಂದು ಫಸ್ಟ್ ನಾನೇ ಮಾಡೋದಕ್ಕೆ ಶುರು ಮಾಡಿದ್ವಿ. ಫಸ್ಟ್ ನಾನು ತಂದೆ ತಾಯಿ ಸ್ಥಾನದಲ್ಲಿ ನೋಡೋಣ ನನ್ನ ದೇವ್ರ ದರ್ಶನ್ ಸರ್. ಹಾಗೆ ಬಂದಿರೋಂಥ ನೀವುಗಳು ದರ್ಶನ್ ಸರ್ ಫ್ಯಾನ್ಸ್ಗಳು ನನಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಇರೋದು ಎಲ್ಲ ಕಡೆಯಿಂದ ನಮ್ಮ ಅಣ್ಣಂದ್ರೆ ಎಲ್ಲರೂ ಬಂದಿದ್ದಾರೆ. ಅಣ್ಣ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ. ಸಂಪಿಗೆ ಅನ್ನೋ ಸಬ್ಜೆಕ್ಟ್ ನಾವು ಏನಕ್ಕೆ ಚೂಸ್ ಮಾಡಿದ್ವಿ ಅಂದರೆ ಬಿಕಾಸ್ ಇವಾಗ ಹೆಣ್ಮಕ್ಳಿಗೆ ನೀವು ಎಷ್ಟೇ ಸಲ ಇದಾಗಬಾರ್ದು ಅಂದಿದ್ರು ಅಫ್ಕೋರ್ಸ್ ಅದು ಆಗ್ತಾ ಇದೆ. ರೀಸೆಂಟಾಗಿ ಎಲ್ಲ ಒಂದು ಕಡೆ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ರೇಪ್ ಮಾಡಿ ವಿಡಿಯೋ ಮಾಡಿ ಬಿಡೋ ಲೆವೆಲ್ಗೆ ಹೋಗ್ತಾ ಇದೆ. ಬಿಕಾಸ್ ಸಂಪಿಗೆ ಅನ್ನೋದು ಹೂವು ಅಂದರೆ ಅದೊಂದು ಹೆಣ್ಣು. ಆ ಹೆಣ್ಣನ್ನ ಇದ್ರ ನಾವೇನ್ ಹೇಳ್ಕೊಂಡಿದೀವಿ ಅಂದ್ರೆ ಕೆಲವೊಬ್ರು ಮಾತಾಡ್ಸಾ ಇದ್ದಾರೆ, ಕೆಲವೊಬ್ರು ಮುಟ್ಟಕೋಗ್ಸಾ ಅಂದ್ರೆ ಅನುಭವಿಸೋರು ಸಾಯ್ತಾರೆ, ಮಾತಾಡಿದವರು ಸಾಯ್ತಾರೆ. ಆ ಒಂದು ಸಾರಾಂಶ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ. ಬಿಕಾಸ್ ಇದು ಕಂಟೆಂಟ್ ವೈಸ್ ಹೇಳ್ಬೇಕು ಅಂದ್ರೆ ಒಂದು ಹೆಣ್ಣಿನ ಬಗ್ಗೆ ಸಂಪಿಗೆ ಅನ್ನೋದು ಒಂದು ಹೂವು, ಅದನ್ನ ಒಂದು ಹೆಣ್ಣಿಗೆ ಹೋಲಿಸಿ ಆ ಮಹತ್ವ ಏನಿದೆ ಅಂತ ತೋರ್ಸಕ್ ಹೋಗ್ತಾರೆ ಅಂತ ಸಿನಿಮಾ. ಅದಾದ್ಮೇಲೆ ಇವಾಗ ಇದು ಆರ್ಟಿಸ್ಟ್ ಮೇಡಮ್. ನಮ್ಮ ಡೈರೆಕ್ಟರ್ ಒಂದು ಅಂದ್ರೆ ನಮ್ಮ ಡೈರೆಕ್ಟರ್ ಕಥೆ ವೈಸ್ ಟೆಕ್ನಿಕಲ್ ವೈಸ್ ಎಲ್ಲ ತುಂಬಾ ಸ್ಟ್ರಾಂಗ್. ಬಟ್ ಅವ್ರಿಗೆ ಏನಾದ್ರು ಸ್ವಲ್ಪ ಜಾಸ್ತಿ ಕ್ಯಾಮ್ರಾಗಳೆಲ್ಲ ನೋಡ್ಬಿಟ್ಟು ಸ್ವಲ್ಪ ನರ್ವಸ್ ಆಯ್ತು. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅವ್ರಿಗೆ, ಸೊ ಅದರಿಂದ ಸ್ವಲ್ಪ ನರ್ವಸ್ ಆದ್ರು. ಅದಾದ್ಮೇಲೆ ಇವರು ಗಿರಿಯಣ್ಣ ಅಂದ್ಬಿಟ್ಟು ನಮ್ಮ ಅಣ್ಣ, ನನ್ನ ಟೀಚರ್, ಎಲ್ಲಾನು ನನ್ನ ಸಿನಿಮಾ ಡೈರೆಕ್ಟ್ರು ಎಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಬ್ರು ಗುರು ನನಗೆ, ರುದ್ರಣ್ಣ ಅಂದ್ಬಿಟ್ಟು. ನಮ್ಗೆಲ್ಲರದು ಒಂದು ಟೀಮ್ ಜರ್ನಿ ಬಂದ್ಬಿಟ್ಟು ಒಂದು 8 years ಜರ್ನಿ. 8 years ಜರ್ನಿಲಿ 2-3 ಸಿನಿಮಾ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಬಿಕಾಸ್ ನಾವು ಬರೀ ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ರೆ ಇಷ್ಟು 4-5 ಸಿನಿಮಾ ಮಾಡಿರ್ತಿದ್ವಿ.
ಬಿಸ್ನೆಸ್ ಮಾಡಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಹೆಂಗಾಗಿದೆ ಅಂದ್ರೆ ಹೊಸಬ್ರು ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ, ಸಿನಿಮಾ ಮಾಡಕ್ಕೆ ಆಗ್ತಾ ಇಲ್ಲ. ಹೊಸಬ್ರುಗಳಿಗೆ ಆ ಪೇನ್ಗಳು ಮೇಡಮ್, ಆಸ್ ಎ ಡೈರೆಕ್ಟರ್, ಆಸ್ ಎ ಆರ್ಟಿಸ್ಟ್ ಆಗಿ ಒಬ್ರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ನಾವು ಕರ್ಕೊಂಡ್ಬಂದು ಸರ್ ಸಿನಿಮಾ ಮಾಡ್ಬೇಕು, ಸಿನಿಮಾ ಅರ್ಧಕ್ಕೆ ತಗೊಂಡ್ಬಂದ್ವಿ, ಮುಹೂರ್ತ ಆಯ್ತು, ಒಂದ್ 20 ದಿನ ಶೂಟಿಂಗ್ ಮಾಡಿದ್ವಿ, ಅದಾದ್ಮೇಲೆ ಮತ್ತೆ ಪೇಮೆಂಟ್ ಇದು ಸ್ವಲ್ಪ ಎಕ್ಸ್ಟೆಂಡ್ ಆಯ್ತು, ಇದೆಲ್ಲಾನು ಆದ್ಮೇಲೆ ಥಿಯೇಟ್ರಿಗೆ ತಗೊಂಡ್ರೆ ಇನ್ನೊಂದರ ಪ್ರಾಬ್ಲಮ್. ರೀಸೆಂಟ್ ಆಗಿ ದೊಡ್ಡ ಮನುಷ್ಯ ಒಂದು ಸಿನಿಮಾ ಪ್ರಾಬ್ಲಮ್ ಆಯ್ತು. ಆ ತರ 1000 ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ದಾಟಿ ನಾವು ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಜನಗಳಿಗೆ ಅಲ್ಲಿ 2 ತರ ಇರುತ್ತೆ. ಅಕಸ್ಮಾತ್ ಜನಗಳು ನಮ್ಮನ್ನು ತಗೊಳ್ಳಿಲ್ಲ ಅಂದ್ರೆ, ಯಾಕಂದ್ರೆ ಜನಗಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ತಗೊಳ್ಳಲ್ಲ. ತಗೋಬೇಕು ಅಂತ ಹೇಳಕ್ ನಾವ್ ಯಾರು ಅಲ್ಲ, ನಾವು ಅವ್ರಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಅವ್ರು ಕಾಸು ಕೊಟ್ಟು ಸಿನಿಮಾ ನೋಡ್ಬೇಕು ಅನ್ನೋ ಒಂದು ರೀಸನ್ಗೆ ನಾವು ಸಿನಿಮಾ ಮಾಡೋದು. ಅದ್ರಲ್ಲಿ ನಾವು ಏನ್ ಮೆಸೇಜ್ ಕೊಡ್ತಾ ಇದೀವಿ, ಆ ಸಿನಿಮಾಯಿಂದ ಅವ್ರು ಏನ್ ತಗೊಂಡ್ ಹೋಗ್ತಾರೆ, ಅಟ್ಲೀಸ್ಟ್ ಏನೋ ಒಂದು ತಗೊಂಡ್ ಹೋಗಕ್ಕಾಗಿಲ್ಲ, ಮೆಸೇಜ್ ಹೇಳಕ್ಕಾಗಿಲ್ಲ ಅಂದ್ರು ಆ 2.5 ಗಂಟೆ ಬಂದು ಆ ವ್ಯಕ್ತಿ ನಮ್ಗೆ ಟೈಮ್ ಕೊಡ್ತಿದಾರ, ಏನೋ ಸ್ಟ್ರೆಸ್ ಅಲ್ಲಿ ಅವ್ರಿಗೆಲ್ಲಾನು ಬಿಟ್ಟು ನಮ್ಗೆ ಬಂದು ಟೈಮ್ ಕೊಡ್ತಾವ್ರೆ ಅಂತಂದ್ರೆ, ಆ ಟೈಮ್ ನ ಅವ್ರು ಕೊಡುವಂತ ದುಡ್ಡನ್ನ ನಾವು ಫುಲ್ಫಿಲ್ ಮಾಡ್ತಾ ಇದೀವಿ ಅನ್ನೋ ಒಂದು ಇಂಟೆನ್ಷನ್ಸ್ ಇಟ್ಕೊಂಡು ನಾವೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಜೊತೆಗೆ ಬಿಸ್ನೆಸ್ ಮಾಡಕ್ ಬಂದಿದೀವಿ ಸರ್. ಬಿಸ್ನೆಸ್ ಮಾಡಕ್ ಬಂದಿದೀವಿ. ಸೊ ಡೆಫಿನೆಟ್ಲಿ ಇವಾಗ ಏನು ಸಿನಿಮಾ ಹೊಸಬ್ರಿಗೆ ದುಡ್ಡು ಬರಲ್ಲ ಅದು ಇದು ಅಂತ ಏನಿದೆಯಲ್ಲ ಸರ್, ನಮ್ ಸಿನಿಮಾ ಅಂತ ಬಂದ್ಮೇಲೆ ನಮ್ ಸಿನಿಮಾ ನಮ್ದು ಅಂತ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಮ್ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಹೊಸಬ್ರಿಗೆ ಹಾಕಿದ್ರೆ ದುಡ್ಡು ಬರಲ್ಲ ಅನ್ನೋ ಒಂದು ಸಬ್ಜೆಕ್ಟ್ ನ ಮರ್ಸೋ ತರಾನೇ ಕೆಲಸ ಮಾಡ್ಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಓವರ್ ಆಲ್ ಟೀಮ್ ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ವಿ. ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ ಇದು ಮೇಡಮ್. ಓಕೆ ಅಂದ್ರೆ ಅವರು ಕ್ಲಾರಿಟಿ ಇತ್ತು, ಸಬ್ಜೆಕ್ಟ್ ವೈಸ್ ಕೇಳುವಾಗ ಕ್ಲಾರಿಟಿ ಇಲ್ಲ. ನನ್ನ ಹೆಸರು ವರ್ಧನ್ ಅಂತ, ನನ್ನ ಮೂಲದ ಹಾಸನ್ ಅವನು. ನನ್ನ ಜರ್ನಿ ಇಂಡಸ್ಟ್ರಿಲಿ ಇವಾಗ ಆಲ್ಮೋಸ್ಟ್ 8 years ಜರ್ನಿ ಆಗ್ತಾ ಇದೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕಿರಿಕ್ ಪಾರ್ಟಿಲಿ ಜೂನಿಯರ್ ಆರ್ಟಿಸ್ಟ್ ಆಗಿ, ಅಲ್ಲಿಂದ ಇಲ್ಲಿವರೆಗೂ 4-5 ಸಿನಿಮಾ ಅಸಿಸ್ಟೆಂಟ್, ಅಸೋಸಿಯೇಟ್, ಅದಾದ್ಮೇಲೆ ಕಿರಣ್ ಅವ್ರ ಜೊತೆನೆ ಜರ್ನಿ ಮಾಡ್ಕೊಂಡು ಬಂದು ನನ್ಗೆ ಇದ್ದಿದ್ದು ಫಸ್ಟ್ ಇಂದ ಆರ್ಟಿಸ್ಟ್ ಆಗ್ಬೇಕು ಅಂತಾನೆ. ಇವಾಗ ಆರ್ಟಿಸ್ಟ್ ಆಗಕ್ಕೆ ನನ್ಗೆ ನನ್ನ ಗುರುಗಳ ಸ್ಥಾನದಲ್ಲಿ ಒಂದು 2-3 ಜನ ಡೈರೆಕ್ಟರ್ಗಳಿದ್ದಾರೆ. ಫಸ್ಟ್ ಗಿರಿಯಣ್ಣ, ಪ್ರಸಾದ್ ಸರ್, ಆಮೇಲೆ ಸೇತು ಅಂತ ಇದ್ದಾರೆ. ಈ ತರ ಅವ್ರಗಳ ಜೊತೆ ಆ ಬಾಂಡಿಂಗ್ ನ ಬೆಳೆಸ್ಕೊಂಡು ಏನೋ ಅಲ್ದಿರೋನ್ನ ಕರ್ಕೊಂಡ್ಬಂದು ಆಯ್ತು ನೀನ್ ಈ ಸಿನಿಮಾದಲ್ಲಿ ನೀನ್ ಲೀಡ್ ಆಗಿ ಮಾಡೋ ಅನ್ನೋ ಶಕ್ತಿ ತುಂಬಿದ್ದಾರೆ. ಅದೇನೋ ಮಾಡಕ್ ಹೋದಾಗ ಇಲ್ಲ ನಿನ್ ಯಾರು ನೀನು ಅಪ್ಪ ಅಲ್ಲ ಮಗ ಅಲ್ಲ ಏನೋ ಅಲ್ದೇನೆ ರುದ್ರನ ನಂಬಿಕೆ ಇಟ್ಬಿಟ್ಟು ನಮ್ಗೆ ಮಾಡಿ ನೀವು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅನ್ನ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಜೀವನದಲ್ಲಿ ಬದುಕಿರೋರ್ಗೋಣ ನಿಮ್ ಋಣ ಯಾವತ್ತೂ ಮರೆಯಲ್ಲ. ರುದ್ರನ ಅಂತಲ್ಲ, ನಮ್ಮನ್ನ ನಂಬ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ನಮ್ಗೆ ಅನ್ನ ಹಾಕುವಂತ ಕೆಲಸ ಮಾಡಕ್ ಬಂದ್ರು ಅದಕ್ಕೆ ಸಪೋರ್ಟ್ ಮಾಡೋ ಅಂತವಾದ್ರೂ ಯಾರನ್ನು ಈ ಜೀವ ಇರೋವರೆಗೂ ಮರೆಯಲ್ಲ. ಇಷ್ಟೇ ಸಿನಿಮಾಗಾಗಿ ಪ್ಲಾನ್ ನೀವು ಏನು ತಯಾರಿ ಮಾಡ್ಕೊಂಡು ಸರ್. ಈ ಸಿನಿಮಾಗ ಆಕ್ಚುಲಿ ಇದ್ರ ಬಿಫೋರ್ ಒಂದು ಸಿನಿಮಾ ಶೂಟ್ಗೋಸ್ಕರ ಸರ್ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ಗೆ ಒಂದು 18 kg ವೆಯ್ಟ್ ಗೇನ್ ಮಾಡಿದೆ. ಈ ಸಡನ್ ಆಗಿ ಇವಾಗ 1 month ಶೂಟ್ ಸ್ಟಾರ್ಟ್ ಮಾಡ್ಬೇಕು ಅಂತ 1.5 month ಅಲ್ಲಿ ಆಲ್ಮೋಸ್ಟ್ 12 kg ವೆಯ್ಟ್ ಲಾಸ್ ಮಾಡಿದ್ದೀನಿ ಸರ್. ಅದಾದ್ಮೇಲೆ ಪ್ರಿಪರೇಷನ್ ರಿಹರ್ಸಲ್ಸ್ ನಡೀತಾ ಇದೆ. ಇದರಲ್ಲಿ ಫುಲ್ ಸಾಂಗ್ಸ್, ತುಂಬಾ ಡ್ಯಾನ್ಸ್ ಗಳು ಈ ತರದೇನಿಲ್ಲ. ಸಾಂಗ್ಸ್ ಇರುತ್ತೆ ಬಟ್ ತುಂಬಾ ಡ್ಯಾನ್ಸ್ ಗಳೇನು ಅಷ್ಟು ಯೂಸ್ ಆಗಿ ಡ್ಯಾನ್ಸ್ ಬೇಕು ಅನ್ನೋ ತರದ್ದು ಏನಿಲ್ಲ. ಬಟ್ ಪ್ರಿಪರೇಷನ್ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಅದ್ರ ಜೊತೆಗೆ ಆಸ್ ಎ ಟೀಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಮೇತ ಅಣ್ಣನ ಜೊತೆ ಕೂತ್ಕೊಂಡು ಡೈಲಾಗ್ಸ್ ಇರ್ಬೋದು ಅಥವಾ ಯಾವುದೇ ಕೆಲಸ ಆದ್ರು ಸರ್. ಇವಾಗ ನಾನು ಆರ್ಟಿಸ್ಟ್ ಅಂದ್ಮೇಲೆ ಅದೇ ಅಂತ ಇಲ್ಲ ಸರ್. ಇವಾಗ ಇಲ್ಲಿ ಬಂದು ನೋಡಿದ್ರಲ್ಲ, ಚೇರ್ ಟೇಬಲ್ ಇದ್ದಿರ್ಬೇಕಾದ್ರೆ ಅದು ಕೆಲಸನ ಮಾಡ್ಬೇಕು. ನಾನು ಬಣ್ಣ ಹಚ್ಕೊಂಡ ಕಲಾವಿದ, ಬಟ್ ಹಿಂದೆ ಒಬ್ಬ ಕೆಲಸಗಾರ ಕೆಲಸ ಮಾಡಕ್ ನಾನು ಹಿಡಿದೀನಿ ಸರ್. ಒಂದು ಹೆಣ್ಣನ್ನ ತುಂಬಾ ಗೌರವದಿಂದ ಇಷ್ಟಪಟ್ಟೆ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಎಷ್ಟೆಲ್ಲ ಹೋರಾಡುತ್ತೆ. ಬಿಕಾಸ್ ಈ ತರ ಹೋಗುವಂತ ಕ್ಯಾರೆಕ್ಟರ್ ಸರ್. ಡೈರೆಕ್ಟ್ರೆ ಏನು ಯೋಚನೆ ಮಾಡ್ತಾ ಇರೋದು? ನಮಸ್ಕಾರ, ನನ್ನ ಹೆಸರು ಗಿರಿಗೌಡ ಅಂತ. ನಂದಿದು ಮೊದಲನೇ ಚಿತ್ರ. ನಾನು ಹೇಳ್ಬೇಕಂದ್ರೆ ಒಂದು 15-20 ಸಾಂಗ್, ಒಂದು ಆಲ್ಬಮ್ ಸಾಂಗ್ಸ್ ಅಂತ ಈಶಾನಿ ಆಗಿರ್ಬೋದು, ರಾಹುಲ್ ಡಿಟೋ ಆಗಿರ್ಬೋದು, ಇವ್ರದ್ದೆಲ್ಲ ಆಲ್ಬಮ್ ಸಾಂಗ್ಗಳನ್ನ ನಾನು ಡೈರೆಕ್ಟ್ ಮಾಡ್ತಿದ್ದೆ. ಇವಾಗ ನಮ್ದಿದ್ದು ಮೊದಲೇ ಸಿನಿಮಾ. ಬಟ್ ಇದಕ್ಕಿಂತ ಬಿಫೋರು ಮದ್ದೂರು ಒಡೆಯ ಮತ್ತೆ ಮಹಾಕಾಳಿಪುತ್ರ ಅಂತ ಸಿನಿಮಾ, ಅದನ್ನು ಟೇಕ್ ಓವರ್ ಮಾಡಿ ಅದನ್ನು ಶೂಟಲ್ಲಿದೆ. ಬಟ್ ಇದನ್ನ ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು, ದಸರಾಗೆ ಬರಬೇಕು ಅಂದ್ಬಿಟ್ಟು ಒಂದೇ ಒಂದು ಪ್ಲಾನ್ ಇಟ್ಕೊಂಡು ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಹೆಂಗ್ ಮಾಡ್ಬೋದು ಅನ್ನೋದನ್ನ ಹೊಸ ತಂಡ ಇಟ್ಕೊಂಡು, ಅದನ್ನ ಹೊಸ ಪ್ಲಾನ್ ತಗೊಂಡು, ಆಮೇಲೆ ಟೆಕ್ನಿಕಲ್ ಆಗಿ ಹೊಸದಾಗಿ ತಗೊಂಡು ಬರ್ತಾ ಇದೀವಿ. ಇದನ್ನ ಈ ಸಂಪಿಗೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು. ಸಂಪಿಗೆ ಅನ್ನೋದು ಬಂಧನದಲ್ಲಿರೋ ಒಂದು ಸಂಪಿಗೆ, ಅದನ್ನ ಬಿಡುಗಡೆ ಕೊಡೋ ಒಬ್ಬ ವಿಷ್ಣು. ಇದು ವಿಷ್ಣು ಮೆಚ್ಚಿದ ಸಂಪಿಗೆ ಅನ್ನೋದು ಕಾನ್ಸೆಪ್ಟ್. ಇದು ಸಂಪಿಗೆ ಮೇಲೆ ಬಹಳ ರಕ್ತ ಚಿಲ್ಬಿಡಿದೆಯಲ್ಲಪ್ಪ. ಇದನ್ನ ಕಂಪ್ಲೀಟ್ ಮೇಲ್ಕೋಟೆಲ್ ಶೂಟ್ ಮಾಡ್ಬೇಕು ಅಂತಿರೋದು ನಾವು. ಅದನ್ನ ಬಿಟ್ರೆ ಕೇರಳದಲ್ಲಿ ಕಣ್ಣೂರನಲ್ಲಿ ಶೂಟ್ ಮಾಡ್ಬೇಕು ಅಂತಿರೋದು. ಆಮೇಲೆ ಇನ್ನೊಂದು ಏನಂದ್ರೆ ಇದನ್ನ 20 days ಅಲ್ಲಿ ಒಂದು ಸಿನಿಮಾ ಮುಗಿಸ್ಬೋದು ಅನ್ನೋದನ್ನ ಹೊಸದಾಗೆ ಪ್ಲಾನ್ ಮಾಡ್ಕೊಂಡು ಬರ್ತಿರೋ ಕಾನ್ಸೆಪ್ಟ್. ಅಲ್ಲ ಸಂಪಿಗೆನೇ ಬಂದಿರೋಲ್ಲಪ್ಪ ಸರ್. ಸಂಪಿಗೆ ಅನ್ನೋ ಕ್ಯಾರೆಕ್ಟರ್ನ ಇನ್ನೊಂದು ನಾವು ಹೆಂಗಂದ್ರೆ ಚಾಪ್ಟರ್ ಬೈ ಚಾಪ್ಟರ್ ನಾವು ರಿವೀಲ್ ಮಾಡ್ಬೇಕು ಅಂತಿದ್ವಿ, ಅದಕ್ಕೋಸ್ಕರ ಸರ್. ಅಲ್ಲ ಸಂಪಿಗೆ ಮೇಲೆ ತುಂಬಾ ರಕ್ತದ ಇಲ್ಲ ಸಂಪಿಗೆ ಮೇಲೆ ಹೆಚ್ಚು ರಕ್ತದ ಕಲೆ ಇದೆಯಲ್ಲ, ಏನು ಸರ್? ಇದನ್ನ ಅದೇ ಒಂದು ಮರ್ಡರ್. ಸರ್, ಮೂಲತಃ ಮಾಗಡಿ ಅವರು ಹೀರೋಯಿನ್ ಸರ್. ಹೀರೋಯಿನ್ ಬೆಂಗಳೂರಲ್ಲಿ.
ಹೌದು, ಎಲ್ಲ ಆಗಿದ್ದಾರೆ, ಆರ್ಟಿಸ್ಟ್ ಎಲ್ಲರೂ ಆಗಿದ್ದಾರೆ. ಬಟ್ ನೆಕ್ಸ್ಟ್ ಒಂದು ಚಾಪ್ಟರ್ ವೈಸ್ ಬರಬೇಕು, ಒಂದು ಚಾಪ್ಟರ್ ಬೈ ಚಾಪ್ಟರ್ ಬರಬೇಕು ಅಂತ ಪ್ಲಾನ್ ಇದೆ. ಸಂಪಿಗೆ ಮೇಲೆ ತಲೆ ಮೇಲೆ ಹೆಚ್ಚಾಗಿದೆಲ್ಲ ಏನು ಹೇಳುತ್ತದೆ ಸರ್, ಇದೊಂದು ಮಲ್ಡ್ರು ಮಿಸ್ಟ್ರಿ ಕಾನ್ಸೆಪ್ಟ್ ಸರ್ ಇದು. ಈ ಸಂಪಿಗೆ ಕ್ಯಾರೆಕ್ಟರ್ ಏನಿದ್ದಾರೆ, ಅವಳು ಯಾವ ತರ ಬಂಧನದಲ್ಲಿ ಇದ್ಲು, ಅವಳು ಹೆಂಗ್ ಈಚೆ ಬರ್ತಾಳೆ ಇದ್ರೊಳಗೆ ಅನ್ನೋದಕ್ಕೆ ವಿಷ್ಣು ಹೆಂಗ್ ಅದನ್ನ ಸಾಥ್ ಕೊಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್. ಇದರಿಂದ ಏನಾದ್ರು ಒಂದು ಪರಿಹಾರ ಇದೆಯಾ ಅಥವಾ ಇಶ್ಯೂ ಆಗಿದೆ ಅಂತ ಅಷ್ಟೇ ಹೇಳೋದು? ಸರ್, ಇಲ್ಲ, ಪರಿಹಾರ ಇದೆ. ಇದನ್ನ ಹೆಂಗೆ ಬಿಡುಗಡೆ ಸಿಗತ್ತೆ, ಒಬ್ಬ ಬಂಧನದಲ್ಲಿರೋ ಒಬ್ಬ ಸಂಪಿಗೆಗೆ ಹೆಂಗ್ ಬಿಡುಗಡೆ ಸಿಗತ್ತೆ ಅನ್ನೋದು ಸಿಗತ್ತೆ ಸರ್. ಇಲ್ಲ ಸರ್, ಯಾವುದೇ ತರನು ರಿಯಲ್ ಕಾನ್ಸೆಪ್ಟ್ ತರ ಯಾವ್ದು ಇಲ್ಲ. ಇದು ನಮ್ಮ ಸರ್ವಿಸ್ ಮಾಡಿರೋದು. ಹತ್ರ ಇಟ್ಕೊಂಡ್ ಮಾತಾಡಿ, ಏನಾಗಿದೆ? ಮೀಡಿಯಾದವರೆಲ್ಲ ಶ್ರಮಿಸ್ಬೇಕು ಅಂತ ನೋಡಿ. ನಿಮ್ದು ತಯಾರಿ ಹೇಗಿದೆ? ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ನಮ್ದು ಬಜೆಟ್ ಎಲ್ಲ ರೆಡಿ ಇದೆ. ಏನು ಹಾಕೊಂಡಿದ್ದೀವಿ ಬಜೆಟ್? ಎಷ್ಟು ಇವಾಗ 1 ಕೋಟಿ ಅಂತ ಹೇಳಿದ್ದಾರೆ. ಹೆಚ್ಚಾದ್ರೂ ಆಗ್ಬೋದು, ಕಡಿಮೆ ಆದ್ರೂ ಆಗ್ಬೋದು. ಡೈರೆಕ್ಟರ್ ಮೇಲೆ ಡಿಪೆಂಡ್. ತಾವೇನು ಬಿಸ್ನೆಸ್ ಮಾಡೋದು? ಒಂದು ಸ್ವಂತ ಬ್ರೆಡ್ ಫ್ಯಾಕ್ಟ್ರಿ. ಬ್ರೆಡ್ ಫ್ಯಾಕ್ಟ್ರಿ. ನೀವೇ? ನಾವು 10 ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್. ಫಸ್ಟ್ ಸಿನಿಮಾಗೆ ಇವ್ರು ಡೈರೆಕ್ಟ್ ಆಗಿದ್ರು, ಸಿನಿಮಾ ಮಾಡಿಲ್ಲ, ಇನ್ನ ಪ್ಲಾನ್ ಮಾಡ್ತಾ ಇರೋದು. 10 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೀರಾ? ಇಲ್ಲ 10 ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀವಿ. ಇವ್ರಿಗೊಂದು ಸ್ಕ್ರಿಪ್ಟ್ ಇದೆ, ನನ್ನ ತಮ್ಮ ಇವನೇ ಹೀರೋ ಆಗಿ ಮಾಡ್ಬೇಕಾಯ್ತು ಫಸ್ಟ್ ಸಿನಿಮಾಗೆ. ಇವಾಗ ಈ ಸಿನಿಮಾ ಟೇಕ್ ಓವರ್ ಮಾಡ್ತೀವಿ. ಸ್ಕ್ರಿಪ್ಟ್ ಓಕೆ ಆಗಿಲ್ಲ ಅಂದ್ರೆ ಯಾವ ಸಿನಿಮಾನು ನಾನು ಓಕೆ ಮಾಡೋದಿಲ್ಲ, ಮಾಡೋದು ಇಲ್ಲ. ಈ ಸ್ಕ್ರಿಪ್ಟ್ ಓಕೆ ಆಗಿರೋದಕ್ಕೆ ಮೂವ್ ಮಾಡ್ತಾ ಇದ್ದೀವಿ. ಅಲ್ಲಿ ಈಗ 10 ವರ್ಷದ ಪ್ಲಾನ್ ಮಾಡ್ಕೊಂಡು ನೀವು ಹೀರೋ ಆಗ್ಬೇಕು ಅನ್ಸರಿ ಅಲ್ರಿ? ಇಲ್ಲ ಸರ್, ಹೀರೋ ಆಗ್ಬೇಕು ಅಂತ ಏನಿಲ್ಲ, ಮತ್ತೆ ಪ್ರೊಡ್ಯೂಸರ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀವಿ. ಒಂದೇ ಇದೆ, ಅದರಲ್ಲೇ ಸಂಪಾದನೆ ಮಾಡಿ ಹಾಕ್ಬೇಕು ಅಂತ ಏನಿಲ್ಲ ಮೇಡಮ್. ಇಲ್ಲ, ಬೇರೆ ಬಿಸ್ನೆಸ್ ಸದ್ಯಕ್ಕೆ ಅಂದ್ರೆ ಮೇಡಮ್, ಒಂದ್ ಸೆಕೆಂಡ್. ನೀವು ಹೇಳಿದ್ರಲ್ವಾ, ನಾವು ನಿನ್ನೆ ಆ ವಿಚಾರಕ್ಕೆ ನಾನು ಏನು ಪೂಜೆ ಮಾಡ್ತೀನಲ್ಲ, ಡೆಫಿನೆಟ್ಲಿ ಇವಾಗ ನನ್ಗೆ ಅವ್ರಂದ್ರೆ ತುಂಬಾ ಇಷ್ಟ. ಬಿಕಾಸ್ ತಾಯಿನ ನಾವು ಚಾಮುಂಡೇಶ್ವರಿಗೆ ಹೋಲಿಸ್ಬೋದು, ಎಲ್ರು ಯಾರಿಗಾದ್ರೂ ಹೋಲಿಸ್ಬೋದು. ನಮ್ಮ ತಾಯಿನ ನಾವು ಯಾರು ಹೋಲಿಸಿದ್ರು ಕೇಳೋ ರೈಟ್ಸ್ ಯಾರಿಗೂ ಇಲ್ಲ. ಬಿಕಾಸ್ ಆ ವಿಚಾರಕ್ಕೆ ನಾನು ಹೋಗ್ಬಿಟ್ಟು ಅಣ್ಣ ಹತ್ರ ದಿನಕರಣ್ಣ ಅವ್ರು ಆಕ್ಚುಲಿ ಕ್ಲಾಪ್ ಮಾಡಕ್ ಬರ್ಬೇಕಾಗಿತ್ತು. ಅಣ್ಣ ಹತ್ರ ಕೇಳಿದ ಸಿಚುವೇಶನ್ ಸರಿ ಇಲ್ಲ ಚಿನ್ನ, ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಮನೆಗೆ ಹೋಗಿ ಅಣ್ಣಂಗೆ ಇನ್ವಿಟೇಷನ್ ಕೊಟ್ಟು ಅವ್ರು ಬ್ಲೆಸ್ಸಿಂಗ್ಸ್ ಮಾಡಿ 1 hour ಕೂತ್ಕೊಂಡು ಮಾತಾಡಿಸಿ ನೆಕ್ಸ್ಟ್ ಸಿನಿಮಾ ಏನು ಪ್ಲಾನ್ ಮಾಡ್ತಿದ್ದೀರಾ ಏನು ಅಂತ, ಅದು ರಿಲೀಸಿಗೆ ಚೆನ್ನಾಗಿ ಬನ್ನಿ, ಇವಾಗ ನೀವು ಮಾಡ್ಕೊಂಡು ಬನ್ನಿ, ರಿಲೀಸಿಗೆ ನಾನು ದರ್ಶನ್ ಅವರು ಎಲ್ಲರೂ ಬಂದು ನಿಂತ್ಕೋತೀವಿ ಅಂತ ನಿನ್ನೆ ದಿನಕರಣ ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದನ್ನ ರಿವೀಲ್ ಮಾಡಂಗಿಲ್ಲ. ಬಿಕಾಸ್ ನೀವು ಇವಾಗ ಹೇಳಿದ್ರಲ್ಲ ಚಾಮುಂಡೇಶ್ವರಿ ಅಂತ ಹೇಳಿದ್ರಿ ಅಂತ. ಬಿಕಾಸ್ ನಮ್ಮ ತಾಯಿನ ನನಗೆ ಅವ್ರ ತಾಯಿ ಸಮಾನ ಅಂತ ಮೇಡಮ್, ನಾನು ಚಾಮುಂಡೇಶ್ವರಿನ ಅಂತ ಅನ್ಕೊಂತೀನಿ. ಬಿಕಾಸ್ ಇವಾಗ ದೇವ್ರು ವರ ಕೊಟ್ಟಿಲ್ಲ ಅಂದ್ರೆ ದೇವ್ರನ್ನೇ ಬೈಯೋಂತ ಕ್ಯಾಟಗರಿ. ನಮ್ಗೆ ಅವ್ರು ವರ ಕೊಟ್ಟಿದ್ದಾರೆ. ಬಿಕಾಸ್ ಇವ್ ನೋಡಿ, ಇವಾಗ ಇಷ್ಟು ಜನ ಇವಾಗ ಎಲ್ಲ ಒಂದ್ ಕಡೆ ಅಣ್ಣಂದ್ರೆಲ್ಲ ಬಂದಿದಾರಲ್ಲ, ಅದು ದರ್ಶನ್ ಸರ್ ನನಗೆ ಕೊಟ್ಟಿರೋ ಭಿಕ್ಷೆ. ಬಿಕಾಸ್ ಅವ್ರು ಬಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ಎಲ್ಲೋ ಒಂದು ಯಾವ್ದೋ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಅಥವಾ ತಾಲೂಕಲ್ಲಿ ಹೋದಾಗ ಒಂದು 100 ಜನ ಬಂದು ನನ್ನ ಸಿನಿಮಾ ನೋಡ್ತಾರೆ ಅಂದ್ರೆ, ಫಸ್ಟ್ ಜನಗಳು ಬಂದು ನೋಡ್ತಾರೆ ಅಂದ್ರೆ, ಇವಾಗ ಒಂದು ಕಂಟೆಂಟ್ ವೈಸ್ ರುದ್ರಣ್ಣ ಅವ್ರದ್ದು ಅಥವಾ ಕಿರಣ್ ಅವ್ರ ಕಾಂಟ್ಯಾಕ್ಟ್ಸ್ ಅವ್ರದ್ದು ಸಬ್ಜೆಕ್ಟ್ ವೈಸ್ ಆದ್ರೆ, ನನಗೇನಾದ್ರು ಆತರ ಇದೆ ಅಂತಂದ್ರೆ ದರ್ಶನ್ ಸರ್ ಹಾಕಿರೋ ಭಿಕ್ಷೆ. ಅವ್ರ ಅಭಿಮಾನಿಗಳ, ನಾನು ಒಬ್ಬ ಡೈಹಾರ್ಟ್ ಫ್ಯಾನ್ ಆಗಿರೋದ್ರಿಂದ ಅವ್ರ ಅಭಿಮಾನಿಗಳು ಹಾಕುವಂತ ಭಿಕ್ಷೆ ಮೇಡಮ್. ಜೀವ ಇರೋವರೆಗೂ ಅವ್ರಿಗೆ ಯಾವಾಗಲೂ ಋಣಿ ಆಗಿರ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಮೊದಲನೇ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ದಾವಣಗೆರೆ ಅಂತ. ಮೊದಲನೇ ಸಿನಿಮಾ ಅವಾಗಿಂದ ಕೇಳ್ತಾ ಇದ್ರಿ ಈ ಸಿನಿಮಾದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಒಂದು ನೋಡಿದ್ರೆ ನಾನು ಹೆಂಗ್ ಮಾಡಿದೆ. ಸೊ ನಾವೆಲ್ಲರೂ ಅಂದ್ರೆ ವಿಧವಾದ ಉದ್ಯಮದಿಂದ ಬಂದು ಇಲ್ಲಿ ಕೂತಿದ್ದೀವಿ. ಆರ್ಟಿಸ್ಟ್ ಆಗಿರ್ಬೋದು, ಆಲ್ರೆಡಿ ಸೀನಿಯರ್ ನಮ್ಮ ಈಶಾನಿ ಮೇಡಮ್ ಆಗಲಿ, ಸಾನ್ಯ ಅಯ್ಯರ್ ಆಗಲಿ ಎಲ್ಲರೂ ಬಂದಿದ್ದೀರಿ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿನೆ, ಎತ್ತಣದ ಎತ್ತ ಸಂಬಂಧವಯ್ಯ, ದೂರದ ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಎಲ್ಲಿಯ ಬಂದವಯ್ಯ. ನಮ್ಮೆಲ್ಲರ ಬಂಧನೆ ಹಾಗೇನೆ, ಜಟಿಲ ಕಾನನದ ಕುಟಿಲ ತ್ವರೆಯಾಗಿ ಜರಿಯಾಗಿ ಕೊನೆಗೆ ಕಡಲಿನ ಮೊರತದ ಜೋಗುಳವಾಗಿ ಮಾರ್ಪಾಡಾಗುವ ಪರಿಯೇ ಚಂದ. ಆ ಚಂದದ ಚಂದಿರನ ಪ್ರತಿಬಿಂಬನೆ ನನ್ನ ಸಂಪಿಗೆ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೀರೋ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮೇಡಮ್. ಬಿಟ್ಟಿಲ್ಲ ಮೇಡಮ್, ಪರ್ಮಿಷನ್ ತಗೊಂಡು ಮಾಡಬೇಕು. ಇದು ನನ್ನ ಪ್ಯಾಷನಿಗೆ ಮಾಡ್ತಾ ಇರೋದು.
ಸುಮಾರು ಚಿಕ್ಕವರಿದ್ದಾಗಿದ್ದಾನು ನನಗೊಂದು ಆಸೆ ಅನ್ನೋದಿತ್ತು, ಬಟ್ ನನಗೊಂದು ಬೇಸಿಕ್ ಅನ್ನೋದು ಇರಲಿಲ್ಲ. ಸೊ ನನಗೆ ನನ್ನ ಇಲಾಖೆ ನನಗೆ ಈಗೆಲ್ಲ ನನ್ನ ಬೇಸಿಕ್ ಕೊಟ್ಟಿದೆ. ಸೊ ಹಂಗಾಗಿ ನನಗೆ ಪ್ಯಾಷನ್ ಕಡೆಗೆ ನಂಗೆ ಸ್ಪೇಸ್ ಸಿಕ್ಕಿದೆ ನನ್ನ ವೃತ್ತಿ ಜೀವನದಲ್ಲಿ. ಆ ಸ್ಪೇಸ್ನ ಸಿನಿಮಾ ಕಡೆಗೆ ಯೂಸ್ ಮಾಡ್ಕೊಳ್ಳೋಣ. ಯಾವ ಡಿಪಾರ್ಟ್ಮೆಂಟು ನೀವು? ಸಿನಿಮಾ ಆದ್ಮೇಲೆ ಹೇಳ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ, ಸೊ ಮೈಸೂರವನು. ಸಂಪಿಗೆ ಈ ಸಿನಿಮಾದಲ್ಲಿ ನನಗೊಂದು ಮುಖ್ಯವಾದ ಪಾತ್ರ ಕೊಟ್ಟಿದ್ದಾರೆ. ಸೊ ಭಾಳ ಖುಷಿ ಆಯಿತು. ಇಲ್ಲಿರೋ ನಮ್ಮ ಹಿರಿಯಣ್ಣ ಆಗಿರ್ಬೋದು, ನಮ್ಮ ಗುರುಗಳು, ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ಪುತ್ರನ ಆಗಿರಲಿ ಆ್ಯಂಡ್ ನಮ್ಮ ವರ್ಧನ್ ಸರ್ ಆಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಭಾಳಷ್ಟು ಸ್ಕ್ರಿಪ್ಟ್ಗಳಲ್ಲಿ ಕೂತಿದ್ದೀನಿ ನಾನು, ಹಿರಿಯಣ್ಣ ಎಲ್ಲ. ಭಾಳ ವರ್ಷದ ಕನಸಿದು ಇವತ್ತು ಆಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಲ್ಮಾನ್. ಮೊದಲನೇದಾಗಿ ಗಿರಿ ಬಗ್ಗೆ ಹೇಳಲೇಬೇಕು. ಗಿರಿ ನಮ್ಮ ಅಣ್ಣ ಇದ್ದ ಹಾಗೆ, ಎಷ್ಟೋ ವರ್ಷಗಳ ಪರಿಚಯ ನಮ್ಮಿಬ್ಬರಿಗೂ. ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹಾಗೆ ಹೇಳ್ತಿರ್ಬೋದು. ಅವನಿಷ್ಟು ವರ್ಷ ಖಂಡಿತ ಕನಸು ಅಂದರೆ ನಾನು ನಿರ್ದೇಶಕನಾಗಬೇಕು ಕನ್ನಡ ಸಿನಿಮಾ ರಂಗದಲ್ಲಿ ಅಂತ. ಹಲವಾರು ಅವನೇ ಹೇಳ್ಕೊಂಡ ಹಾಗೆ ಹಲವಾರು ಪ್ರಾಜೆಕ್ಟ್ಸ್ಗಳನ್ನ ಮಾಡಿದ್ದಾನೆ. ತೆರೆ ಹಿಂದೆ ಜಾಸ್ತಿ ಕೆಲಸ ಮಾಡಿ ಇಷ್ಟು ವರ್ಷ ಗಳಿಸ್ಕೊಂಡಿರುವಂಥ ಎಕ್ಸ್ಪೀರಿಯನ್ಸ್ನ ಇವಾಗ ಸಂಪಿಗೆ ಮೂಲಕ ನಿಮ್ಮೆಲ್ಲರ ಮುಂದೆ ತರ್ತಾ ಇದ್ದಾನೆ. ಒಂದೆರಡು ಮಾತು ಆಚೆ ಈಚೆ ಆಗಿರಬಹುದು. ಸ್ವಲ್ಪ ಅವನಿಗೆ ಸ್ಟೇಜ್ ಫಿಯರ್ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಏನಾದರೂ ತಪ್ಪು ಮಾತಾಡಿದರೆ. ಬಟ್ ಸ್ಟೇಜ್ ಫಿಯರ್ಗೂ ನಾವು ಕ್ಯಾಮ್ರಾ ಹಿಂದೆ ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ನೆಕ್ಸ್ಟ್ ನೀವು ನಿಮ್ಮ ವಿಮರ್ಶೆಗಳನ್ನ ದಯವಿಟ್ಟು ಸಿನಿಮಾ ನೋಡಾದ್ಮೇಲೆ ನೀಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ವಿಮರ್ಶೆಗಳಿಂದಲೇ ನಾವು ಮುಂದಕ್ಕೆ ಇನ್ನೊಂದು ಹೆಜ್ಜೆ ಇಡೋಕ್ಕಾಗೋದು, ಸಿನಿಮಾ ರಂಗದಲ್ಲಿ ಬೆಳೆಯೋಕ್ಕಾಗೋದು, ಮತ್ತೆ ಮತ್ತೆ ಕನಸು ಕಾಣೋಕ್ಕಾಗೋದೇ ಮಾಧ್ಯಮದಿಂದ. ಯಾಕಂದರೆ ನೀವೆಲ್ಲರೂ ಅಷ್ಟು ಪ್ರೋತ್ಸಾಹನ ಎಲ್ಲ ತರಹ ಕೊಡ್ತಾ ಇರ್ತೀರ. ಯಾವಾಗಲೂ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಅಥವಾ ನಾವು ಎಡವಿದ್ರೆ ನಮಗೆ ಸಾಥ್ ಕೊಡ್ತೀರಾ, ಅಥವಾ ನಾವು ಏನಾದ್ರು ಸಾಧಿಸಿದ್ರೆ ನಮಗೆ ಸಾಥ್ ಕೊಡ್ತೀರಾ. ಸೊ ಹಾಗಾಗಿ ನಿಮಗೆ ಈ ಒಂದು ಹೊಸ ಪ್ರಯತ್ನಕ್ಕೆ, ಹೊಸ ತಂಡಕ್ಕೆ ನಿಮ್ಮ ಸಾಥ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಫಸ್ಟ್ಲಿ ನಾನು ಏನು ಹೇಳ್ಬೇಕಂದ್ರೆ, ಆಬ್ವಿಯಸ್ಲಿ ಗಿರಿಗೌಡ ಅವರು ಇಟ್ಸ್ ಬಿನ್ 3 years 3 ವರ್ಷ ಆಗಿದೆ ನಮ್ಮ ಭೇಟಿ ಆಗಿರೋದು. ಆ್ಯಕ್ಚುಲಿ ಸಾನಿಯಾ ಅವ್ರಿಗೆ ನಾವು ಫಸ್ಟ್ ಮೀಟ್ ಮಾಡಿರೋದು, ಜಗದೀಪ ಅಮ್ಮ ಮತ್ತು ಎಲ್ಲರನ್ನು ಮೀಟ್ ಮಾಡಿದ. ಅವ್ರು ಫಸ್ಟ್ ಮೀಟ್ ಆದಮೇಲೆ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು ಗಿರಿಗೌಡ ಅವ್ರನ್ನ ಅಂತ. ಸೊ ಈ 3 ವರ್ಷದಲ್ಲಿ ನಾವಿಬ್ಬರು ತುಂಬ ನನ್ನ ತಮ್ಮ ಥರ ಇದ್ದಾನೆ. ಆ್ಯಂಡ್ ನಾವು ಇಬ್ಬರು ತುಂಬ ಕ್ಲೋಸ್ ಆಗಿದ್ದೀವಿ. ಆ್ಯಂಡ್ ಮ್ಯೂಸಿಕ್ ವಿಡಿಯೋಸು ಇದೆಲ್ಲ ವರ್ಕ್ ಮಾಡಿದ್ದೀವಿ. ಸಖತ್ತಾಗಿ ಡೈರೆಕ್ಟ್ ಮಾಡ್ತಾರೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇವಾಗ ಈ ಸಂಪಿಗೆ ಅಂತ ಈ ಮೂವಿ ನೋಡಿದ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಇದು ಒಂದು ಕನ್ನಡ ಮೂವಿ ರಿಲೀಸ್ ಆಗುತ್ತೆ, ಅವನು ಡೈರೆಕ್ಟ್ ಮಾಡ್ತಾನೆ. ಅದರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ನಾನು ನೋಡಿದ್ದೀನಿ, ನಾವು ಎಲ್ಲರೂ ನೋಡಿದ್ದೀವಿ. ಆ್ಯಕ್ಚುಲಿ ಅವನು ಹಿಂಗೆ ಬೆಳೆದಿದ್ದಾನೆ, ಬೆಳೀತಾ ಇದ್ದಾನೆ, ಹೆಂಗೆ ಕಷ್ಟಪಟ್ಟಿದ್ದಾನೆ, ಎಷ್ಟು ಕಷ್ಟಪಟ್ಟಿದ್ದಾನೆ. ನಮ್ಮ ಅಪ್ಪ ತುಂಬ ಇವಾಗ ನಿಜ ನನ್ನ ಹೇಳ್ಬೇಕಂದ್ರೆ ತುಂಬ ಪ್ರೌಡ್ ಆಗಿದ್ದಾರೆ ಅವನ ಮೇಲೀಗ ಅಂತ ನನಗೆ ಗೊತ್ತು. ಆ್ಯಂಡ್ ಅವ್ರ ಅಮ್ಮನೂ ಇಲ್ಲಿದ್ದಾರೆ. ಅವ್ರ ಅಮ್ಮ ಅಪ್ಪ ಸಪೋರ್ಟ್ ಇರಲಿಲ್ಲ ಅಂದರೆ ಅವನು ಇರ್ತಾ ಇರಲಿಲ್ಲ. ಆ್ಯಂಡ್ ದಯವಿಟ್ಟು ಈ ಮೂವಿಗೆ ಸಪೋರ್ಟ್ ಕೊಡಿ. ನನಗೆ ಗೊತ್ತು ನಾನು ಇನ್ನೂ ಕನ್ನಡನೂ ಕಲಿತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಏನಾದರೂ ಸರಿಯಾಗಿ ಮಾತಾಡಲಿಲ್ಲ ಅಂದರೆ.